ಓಂ ನಮಃ ಶಿವಾಯ. ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಡಾಕ್ಟರ್ ರಮೇಶ್ ಮಾಡೋ ನಮಸ್ಕಾರಗಳು ಸ್ನೇಹಿತರೆ. ಅತ್ಯಂತ ಕಬ್ಬಿಣದ ಅಂಶವನ್ನು ಹೊಂದಿರತಕ್ಕಂಥ ಸೊಪ್ಪು. ರಸ್ತೆ ಬದಿಗಳಲ್ಲಿ ಈ ಬೇಲಿ ಇರುತ್ತಲ್ಲ, ಬೇಲಿ ಅಂತಂದರೆ ಈ ತೋಟಗಳಲ್ಲಿ ಇರ್ತಕ್ಕಂಥ ಬೇಲಿನಲ್ಲಿ ಬಳ್ಳಿಯ ರೀತಿಯಲ್ಲಿ ಹಬ್ಬಿರುತ್ತೆ ನೋಡಿ. ಇದರ ಎಲೆಗಳು ಈ ರೀತಿ ಇರ್ತದೆ, ಬಳ್ಳಿಯ ರೀತಿಯಲ್ಲಿ ಹಬ್ಕೊಂಡೋಗಿರುತ್ತೆ. ತುಂಬ ಭಾಳಷ್ಟು ಎತ್ತರ, ಮರ ಎಷ್ಟು ಎತ್ತರ ಇದೆ ಅಷ್ಟು ಎತ್ತರಕ್ಕೂ ಕೂಡ ಇದು ಬೆಳ್ಕೊಂಡೋಗುತ್ತೆ. ಇದರ ಸಂಪೂರ್ಣ ಪರಿಚಯವನ್ನು ನಾನು ನಿಮಗೆ ಮಾಡಿಕೊಡ್ತೀನಿ ಸ್ನೇಹಿತರೆ. ನೋಡಿ, ಈ ರೀತಿ ಬಳ್ಳಿ ಆಕಾರದಲ್ಲಿ ಸುತ್ತಾಕೊಂಡು ಹೋಗುತ್ತೆ. ಮರದ ಎತ್ತರಕ್ಕಿಂತ ಅದು ಏನು ಕೊಂಬೆಗಳಿದೆ ಆ ಕೊಂಬೆಗಳನ್ನು ಪೂರ್ತಿ ದಾಟಿ ಹೋಗಿ ಮೇಲೆ ಹೋಗ್ತಕ್ಕಂಥ ಒಂದು ಶಕ್ತಿ ಇದೆ ಇದಕ್ಕೆ. ಇದು ನಿಮಗೆ ಅನಿಮಿಯಾ, ಈ ಅನಿಮಿಯಾ ಅಂತಂದರೆ ರಕ್ತನೇ ಇರೋದಿಲ್ಲ, ಪೂರ್ತಿ ಫುಲ್ ಸುಸ್ತಾಗ್ತಾ ಇರುತ್ತೆ, ಅಂಥ ಸಮಸ್ಯೆಗಂತೂ ತುಂಬ ಅದ್ಭುತವಾದ ಔಷಧಿಯನ್ನು ಹೊಂದಿರತಕ್ಕಂಥ ಈ ಸೊಪ್ಪು. ಇದನ್ನು ಭಾಳಷ್ಟು ಜನ ಬಳಸ್ತಾರೆ. ಯಾರ್ಯಾರಿಗೆ ಇದು ಪರಿಚಯ ಇಲ್ಲ ದಯಮಾಡಿ ಇದನ್ನು ನೋಡಿ, ಚಿತ್ರದಲ್ಲಿ ನೋಡ್ಕೊಳ್ಳಿ, ವಿಡಿಯೋದಲ್ಲಿ. ಮತ್ತು ಯಾವುದೇ ಕಹಿ ಇರೋದಿಲ್ಲ, ತುಂಬ ತಿನ್ನಲಿಕ್ಕೂ ಕೂಡ ತುಂಬ ಟೇಸ್ಟ್, ತುಂಬ ರುಚಿಯಾಗಿರುತ್ತೆ. ಬೇಳೆ ಜೊತೆಯಲ್ಲಿ ಮಾಡಿ ತಿಂದರೆ ಭಾಳಷ್ಟು ರುಚಿಕರವಾದ ಪಲ್ಯ ಮಾಡ್ಬೋದು, ಸಾಂಬಾರು ಮಾಡ್ಬೋದು. ಇನ್ನೊಂದು ವಿಶೇಷವಾದ ಒಂದು ಗುಣ ಏನಂದರೆ ಇದರಲ್ಲಿ ನೀವು ನೋಡಿರ್ಬೋದು, ಎಲ್ಲ ಗಿಡಗಳಿಗೆ ಎಲ್ಲ ಎಲೆಗಳಲ್ಲಿ ಹುಳು ತಿಂತಾ ಇರುತ್ತೆ. ಹುಳು ಬಿದ್ದಿದೆ, ಈ ಬಾಳೆಗೆ ಹುಳು ಹೊಡೆದ್ಬಿಟ್ಟಿದೆ ಅಂತ ಹೇಳ್ತಾರೆ. ಬೇರೆ ಬೇರೆ ಗಿಡಕ್ಕೆಲ್ಲ, ಮಾವಿನ ಗಿಡಕ್ಕೆ ಹುಳು ಬಂದ್ಬಿಟ್ಟಿದೆ ಅಂತ ಹೇಳ್ತಾರೆ. ಯಾವುದೇ ಕಾರಣಕ್ಕೂ ಯಾವುದೇ ಕಾಲದಲ್ಲೂ ಕೂಡ ಇದಕ್ಕೆ ಈ ಎಲೆನ ಹುಳು ತಿಂದಿರೋದಿಲ್ಲ. ಅಷ್ಟೊಂದು ವಿಶೇಷವಾದ ಗುಣನ ಈ ಒಂದು ಎಲೆ ಮತ್ತು ಗಿಡ ಮತ್ತು ಬಳ್ಳಿ ಇದು ಹೊಂದಿದೆ. ಇದನ್ನು ಬಳಸ್ತಕ್ಕಂಥವ್ರು ಈ ಚಿಗುರು ಎಲೆಗಳನ್ನು, ನಾನು ಕೈಲಿ ಹಿಡಿದಿದ್ದೀನಲ್ಲ, ಈ ಚಿಗುರು ಎಲೆಗಳನ್ನು ಅರ್ಧ ಅಡಿ ಕತ್ತರಿಸ್ಕೊಂಡು ಬಳಸ್ಬೋದು. ಅಂತ ವಿಶೇಷವಾದ ಔಷಧಿ ಅಂತ ಅಂದರೆ ಚಕ್ರಮುನಿ ಸೊಪ್ಪು ಅಥವಾ ಜಾಗಡಿ ಸೊಪ್ಪು ಅಂತ ಹೇಳ್ತೀವಿ. ಕ್ಯಾನ್ಸರ್ ಜೀವಕೋಶಗಳನ್ನು ತಡಿತಕ್ಕಂಥ ಒಂದು ವಿಶೇಷವಾದ ಔಷಧಿ ಗುಣ ಈ ಒಂದು ಸೊಪ್ಪಿನಲ್ಲಿದೆ. ಬಾಣಂತಿಯರಿಗೆ ಬಾಣದ ಸನ್ನಿ ಅಂತ ಆಗುತ್ತೆ. ಅಂದರೆ ಈ ಮಗು ಆದಮೇಲೆ ಏನಾಗುತ್ತೆ ಅಂತ ತುಂಬ ವೀಕ್ ಆಗಿಬಿಡ್ತಾರೆ ಕೆಲವರು. ಈ ಒಂದು ಸಮಯದಲ್ಲಿ ಈ ಒಂದು ಸೊಪ್ಪನ್ನು ತೆಗೆದುಕೊಂಡು ಬಂದು ಅದು ಚೆನ್ನಾಗಿ ತೊಳೆದು ಬೇಳೆ ಜೊತೆ, ತೊಗರಿ ಬೇಳೆ ಜೊತೆಯಲ್ಲಿ ಬೆಳಗ್ಗೆ ಮತ್ತು ಸಾಯಂಕಾಲ ಅನ್ನದ ಜೊತೆಯಲ್ಲಿ ಇದನ್ನು ಬೇಯಿಸಿ ಕೊಡ್ತಾ ಹೋದರೆ ಶಕ್ತಿಯನ್ನು ಕೊಡ್ತಕ್ಕಂಥ ವಿಶೇಷವಾದ ಸೊಪ್ಪು ಜಾಗಡಿ ಸೊಪ್ಪು. ಏನಕ್ಕೆ ಇದು ಬಾಣಂತಿಯರಿಗೆ ಕೊಡ್ತಾರೆ ಅಂತಂದರೆ, ಹೇರಳವಾದ ಕಬ್ಬಿಣದ ಅಂಶ ಇದರಲ್ಲಿದೆ. ರಕ್ತಕ್ಕೆ ಬೇಕಾಗಿರತಕ್ಕಂಥ ಕಬ್ಬಿಣದ ಅಂಶ ಮತ್ತು ಮಗುವಿಗೆ ಬೇಕಾಗಿರತಕ್ಕಂಥ ಕಬ್ಬಿಣದ ಅಂಶ ತಾಯಿಗೆ ಇದನ್ನು ತಿನ್ನಿಸಿದ್ರೆ ಮಗುವಿನ ಹಾಲಿನ ಜೊತೆಯಲ್ಲಿ ಇದು ಮಗುವಿನ ದೇಹಕ್ಕೆ ಸೇರಿ ಮಗು ಬಂದು ಆರೋಗ್ಯವಂತವಾಗಿ ಬೆಳೀಲಿಕ್ಕೆ ತುಂಬ ಅನುಕೂಲಕರವಾದ ಒಂದು ದಿವ್ಯ ಔಷಧ ಈ ಒಂದು ಜಾಗಡಿ ಸೊಪ್ಪು. ಈ ಸೊಪ್ಪು ಇವತ್ತು ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಲ್ಲ, ಇವತ್ತು ಪರಿಚಯ ಮಾಡ್ತಕ್ಕಂಥ ಸೊಪ್ಪಲ್ಲ ಇದು. ಇದಕ್ಕೆ ಭಾಳಷ್ಟು ವರ್ಷ, ನೂರಾರು ವರ್ಷಗಳ ಇತಿಹಾಸ ಇದೆ. ಏನಕ್ಕೆ ಅಂತ, ಇರುಳುಗಣ್ಣ ಕಣ್ಣು ಯಾಕೋ ಸರಿಯಾಗಿ ಕಾಣಿಸ್ತಾ ಇಲ್ಲ, ಇರುಳುಗಣ್ಣು ಆಗ್ತಾಯಿದೆ ಅಂತ ಅಂದಾಗ ಏನು ಮಾಡ್ತಾಯಿದ್ರು ಅಂತ ಅಂದರೆ, ಹಿರಿಯರು ಏನು ಮಾಡ್ತಾಯಿದ್ರು, ಜಾಗಡಿ ಸೊಪ್ಪು ತೊಗೊಂಡು ಬಾ ಅಂತೇಳಿ ಜಾಗಡಿ ಸೊಪ್ಪಿನ ಪಲ್ಯವನ್ನು ಮಾಡಿ ತಿಂತಕ್ಕಂಥ ಭಾಳ ಹಿಂದಿನ ಪುರಾತನವಾದ ಒಂದು ಇತಿಹಾಸ ಈ ಸೊಪ್ಪಿಗಿದೆ. ಯಾರಿಗೆ ಕಣ್ಣು ಮಂಜಾಗುತ್ತೆ, ದೃಷ್ಟಿ ಸಮಸ್ಯೆ ಯಾರಿಗಿದೆ, ಇರುಳುಗಣ್ಣು ಬರ್ತಾ ಇವಾಗ ಇರುಳುಗಣ್ಣು ಯಾರಿಗೆ ಸ್ಟಾರ್ಟ್ ಆಗಿದೆ ಅಂಥವರು ಈ ಸೊಪ್ಪನ್ನು ವಾರಕ್ಕೆ ಒಂದು 2-3 ಸರಿ ತಿಂತಾ ಬಂದರೆ ಕಣ್ಣಿನ ಸಮಸ್ಯೆ ಕೂಡ ಸರಿ ಹೋಗ್ತಕ್ಕಂಥ ಒಂದು ದಿವ್ಯ ಔಷಧ ಈ ಜಾಗಡಿ ಸೊಪ್ಪು. ಸಾಮಾನ್ಯಗೆ ಈ ಸೊಪ್ಪನ್ನು ಅಜ್ಜಿದಿರು ಭಾಳಷ್ಟು ಬಳಸ್ತಾರೆ. ಅವರಿಗೆ ಗೊತ್ತು, ಇದು ವಿಶೇಷವಾದ ಒಂದು ಗಿಡಮೂಲಿಕೆ ಔಷಧಿ ಅಂತ ಅವ್ರಿಗೆ ಗೊತ್ತು. ಈ ಎಲ್ಲ ಸೊಪ್ಪುಗಳನ್ನು ತೊಗೊಂಡು ಬರ್ತಾರೆ. ಈ ಜಾಗಡಿ ಸೊಪ್ಪು ಮತ್ತು ಕುಂಬಳದ ಚಿಗುರು, ನಗ್ಗಲು ಮುಳ್ಳಿನ ಚಿಗುರು ಮತ್ತು ಇನ್ನೂ ಅನೇಕ ಸೊಪ್ಪುಗಳನ್ನು ತಗೊಂಡು ಬಂದು ಮೊಸಪ್ಪು ಮಾಡೋ ಅಂಥದ್ದು. ಈ ಸಂಧಿವಾತ ಅಂದರೆ ಈ ಜಾಯಿಂಟ್ಗಳೆಲ್ಲ ಹಿಡ್ಕೊಳ್ತಾವಲ್ಲ, ಈ ಕೈಕಾಲೆಲ್ಲ ಹಿಡ್ಕೊಳ್ತಾವಲ್ಲ ಅಂಥವ್ರಿಗೆ ಬಂದು ಈ ಸೊಪ್ಪನ್ನು ಬಳಸ್ತಾ ಹೋದರೆ ವಾರಕ್ಕೆ 2 ಸರಿ ತುಂಬ ಭಾಳಷ್ಟು ಹಿತಕರವಾಗಿ ಈ ಔಷಧಿಯ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ. ಇನ್ನೂ ಅನೇಕ ಗಿಡಮೂಲಿಕೆ ಮತ್ತು ಮನೆಮದ್ದುಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದರೆ, ಲಕ್ವ ಹೊಡೆದಿರ್ತಕ್ಕಂಥವ್ರಿಗೆ ವಿಶೇಷವಾದ ಗಿಡಮೂಲಿಕೆ ಔಷಧಿಗಳನ್ನು ಕೊಡ್ತೀವಿ. ಹಾಗೂ ಕಣ್ಣಿನ ಸಮಸ್ಯೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆ ಔಷಧಿಯನ್ನು ಕೊಡ್ತೀವಿ. ಹಾಗೂ
ಕೈಮದ್ದು ಹಾಕಿರ್ತಕ್ಕಂಥವ್ರಿಗೆ ಗಿಡಮೂಲಿಕೆ ಔಷಧಿಯನ್ನು ಪ್ರತಿ ಭಾನುವಾರ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಔಷಧಿಯನ್ನು ಕೊಡ್ತೀವಿ ಸ್ನೇಹಿತರೆ. ಇನ್ನೂ ಅನೇಕ ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ. ನಮಸ್ಕಾರ.